ನಮಸ್ಕಾರ ಗೆಳೆಯರೆ, ನಾನಿವತ್ತು ಬೆಸ್ಟ್ ಆ್ಯಕ್ಷನ್ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಮೂವಿನ ನೀವು ನೋಡಲೇಬೇಕು. ಇದರ ಒಂದು ಸ್ಕ್ರೀನ್ ಪ್ಲೇ, ಇದರ ಒಂದು ಆ್ಯಕ್ಷನ್ ಸೀನ್ ಥ್ರಿಲ್ಲರ್ ಆಗಿದೆ. ಮೂವಿ ಹೆಸರು ಬಂದು ಮ್ಯಾಡ್ ಮ್ಯಾಕ್ಸ್. ಸಿಂಪಲ್ ಆಗಿ ಸ್ಟೋರಿ ಹೇಳ್ತೀನಿ ಕೇಳಿ. ಇಡೀ ಭೂಮಿ ಬರಡಾಗಿರುತ್ತೆ. ಕಾರಣ ಮನುಷ್ಯರ ಸ್ವಾರ್ಥದಿಂದ. ಮರಗಳು, ನದಿ ಇದನ್ನೆಲ್ಲ ಅವರು ಹಾಳು ಮಾಡಿರ್ತಾರೆ. ಇದೇ ಕಾರಣಕ್ಕೆ ಒಂದೇ ಜಾಗದಲ್ಲಿ ಅದು ಯಾವುದೋ ಒಂದು ದೊಡ್ಡ ಬೆಟ್ಟ ಇರುತ್ತೆ. ಆ ಬೆಟ್ಟದ ಮೇಲೆ ಡ್ಯಾಮಲ್ಲಿರುವಷ್ಟು ನೀರಿರುತ್ತೆ. ಅಲ್ಲಿ ಹುಟ್ಟುವಂಥ ಪ್ರತಿ ವ್ಯಕ್ತಿಗಳು ಕೂಡ ಕ್ರೂರಿಯಾಗಿ ಹುಟ್ಟಿರ್ತಾರೆ, ಅಂದರೆ ಕುರೂಪಿಯಾಗಿ. ನಿಮ್ಗೆ ಗೊತ್ತಿದೆ ಅಲ್ಲ, ರೋಗಗಳಿಂದ. ಆ ಒಂದು ಬೆಟ್ಟದಲ್ಲಿ ಕೆಲವರು ದೊಡ್ಡವರು ಇರ್ತಾರೆ, ಅಂದರೆ ರಾಕ್ಷಸರು. ಅವರು ಗಿಡಗಳನ್ನ ತುಂಬಾನೇ ಇಟ್ಟಿರ್ತಾರೆ. ಅವ್ರು ಮಾತ್ರ ಬದುಕೋದಕ್ಕೆ ಬಡೂರ್ ಕೆಳಗಡೆ ನೀರು ಅಂತ ಸಾಯ್ತಿರ್ತಾರೆ. ಈ ಶ್ರೀಮಂತರು ಪೆಟ್ರೋಲನ್ನು ಮಾರಿ ಗನ್ ಬುಲೆಟ್ಗಳನ್ನು ಪಡ್ಕೊಂಡು ಜನರನ್ನು ಆಳ್ತಿರ್ತಾರೆ. ಇದೇ ಕಾರಣಕ್ಕೆ ರಾಕ್ಷಸರ ರಾಜ ತನ್ನ ಮಗಳಿಗೆ ಈ ಪೆಟ್ರೋಲನ್ನ ಮಾರಿ ಗನ್ ಬುಲೆಟ್ಗಳನ್ನು ತಂಬ ಅಂತ ಕಳಿಸ್ತಾನೆ. ಬಟ್ ಆ ಮಗಳು ಪೆಟ್ರೋಲನ್ನು ತಗೊಂಡು ಬೇರೆ ದಾರಿಯಿಂದ ಹೋಗ್ತಿರ್ತಾಳೆ. ಇದು ರಾಜರ ಆಸ್ಥಾನದಲ್ಲಿರುವಂಥ ಕೆಲವು ವ್ಯಕ್ತಿಗಳಿಗೆ ಗೊತ್ತಾಗಿ ಇನ್ಫಾರ್ಮ್ ಮಾಡಿದಾಗ ಅವ್ರಿಗೆ ತುಂಬ ಶಾಕ್ ಆಗುತ್ತೆ. ಇವಳು ಬೇರೆ ದಾರಿಗೆ ಹೋಗ್ತಿರೋದಾದ್ರೂ ಯಾಕೆ ಅಂತ, ಪೆಟ್ರೋಲ್ನ ಕದ್ಕೊಂಡು ಹೋಗ್ತಿದ್ದಾಳ ಅಂತ. ಅದಾದಮೇಲೆ ರಾಜ ಸುಮಾರು ವ್ಯಕ್ತಿಗಳನ್ನು, ಸೈನಿಕರನ್ನ ಎಲ್ಲರನ್ನೂ ಅವಳನ್ನು ಹಿಡ್ಕೊಂಬರೋದಕ್ಕೆ ಆದೇಶ ಕೊಡ್ತಾನೆ. ಅಂದರೆ ಆ ಜಾಗದಲ್ಲಿ ಪೆಟ್ರೋಲ್ ತುಂಬಾನೇ ಇರುತ್ತೆ ಆ ರಾಕ್ಷಸರಂತ. ಬಟ್ ಆಫ್ಟರ್ ಆಲ್ ಒಂದು ಪೆಟ್ರೋಲ್ ಟ್ಯಾಂಕ್ಗೋಸ್ಕರ ಯಾಕೆ ಅಷ್ಟು ಸೈನಿಕರು ಅವಳನ್ನು ಫಾಲೋ ಮಾಡ್ತಿದ್ರು? ಕಾರಣ, ಆ ರಾಜರ ಮನೆಯಲ್ಲಿ 3 ಜನ ಸುಂದರ ಕನ್ಯರಿದ್ರು, ಸುಂದರವಾದ ಹುಡುಗಿಯರು. ಇಡೀ ಪ್ರಪಂಚದಲ್ಲೇ ಇರೋದೀಗ 3 ಸುಂದರವಾದ ಹುಡುಗಿಯರು. ರಾಜ ಅವರ 3 ಜನ ಜೊತೆ ಮಲ್ಕೊಂಡು ಪ್ರೆಗ್ನೆಂಟ್ ಮಾಡಿರ್ತಾರೆ. ಹುಟ್ಟೋ ಮಕ್ಕಳು ಸುಂದರವಾಗಿ ಹುಟ್ಟಲಿ ಅಂತ. ಆ ಹುಡುಗಿರ್ನ ತನ್ನ ಮಗಳು ಕಿಡ್ನಾಪ್ ಮಾಡಿಕೊಂಡು, ಅಂದರೆ ಅವ್ರ ಪರ್ಮಿಷನ್ ತಗೊಂಡು, ಆ 3 ಜನ ಹುಡುಗಿರ ಪರ್ಮಿಷನ್ ತಗೊಂಡು ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿರ್ತಾಳೆ. ಇದೇ ಕಾರಣಕ್ಕೆ ಒಂದು ಯುದ್ಧನೇ ಶುರು ಆಗುತ್ತೆ. ಮೂವಿ ಮಾತ್ರ ಭಯಂಕರವಾಗಿದೆ. ಈ ಒಂದು ಮೂವಿಯಲ್ಲಿ ಇನ್ನೊಬ್ಬ ಕೂಡ ಇರ್ತಾನೆ, ಅವನ ಒಂದು ಸ್ಟೋರಿ ನೆಕ್ಸ್ಟ್ ಮೂವಿಲಿರುತ್ತೆ. ಸೊ ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿ ಇಷ್ಟ ಆದರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಸಿಗೋಣ ಗೆಳೆಯರೆ.